ಕಡೆ ಯು ಪಿ ಹರಿಯಾಣ ಕಡೆ SLCನೋ 10th ಫೇಲೋ ಈ ತರ ಇರೋರ್ನ ಅಂದ್ರೆ ಡಾಕ್ಟರ್ ಹತ್ರ ಕಸ ಗುಡಿಸ್ಕೊಂಡು ಅಥವಾ ಕಂಪೌಂಡರ್ ಆಗಿ ಕೆಲಸ ಮಾಡೋರು ಎಲ್ಲ ಡಾಕ್ಟರ್ ಆಗಿ ಸ್ಟೆಥೋಸ್ಕೋಪ್ ಹಾಕೊಂಡು ಪೇಷಂಟ್ ನೋಡ್ತಾರೆ. ಇಂಥವ್ರಿಗೆ 6 ತಿಂಗಳ ಶಿಕ್ಷೆ ಇದೆ. ನಮ್ಮ ಮಾಜಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಹೇಳಿದ್ರು, ಈ ಥರ ಯಾರಾದರೂ ಇದ್ದರೆ ಅವ್ರಿಗೆ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ 6 ತಿಂಗಳು ಜೈಲು ಶಿಕ್ಷೆ ಇದೆ. ಆದರೆ ಈ ಅಧಿಕಾರಿಗಳು, ಈ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು, THO ತಾಲೂಕ್ ಹೆಲ್ತ್ ಆಫೀಸರು, DLO ಡಿಸ್ಟ್ರಿಕ್ಟ್ ಲೆಪ್ರಸಿ ಇವರೆಲ್ಲ ಇದಾರಲ್ಲ, KPM ನೋಡಲ್ ಆಫೀಸರು, ಇವರು ಕರ್ತವ್ಯ ನಕಲಿ ಡಾಕ್ಟರ್ನ ಕಂಡುಹಿಡಿಯುವಂಥದ್ದು. ಮತ್ತು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ ಇದ್ದಾರೆ, DAO ಅಂತ ಇರ್ತಾರೆ, ಅವ್ರಿಗೂ ಇದೆ. ಅಥವಾ ರಿಜಿಸ್ಟ್ರಾರ್ ಅಂತ ಇರ್ತಾರೆ, ಕರ್ನಾಟಕ KVP ಬೋರ್ಡ್ ರಿಜಿಸ್ಟ್ರಾರ್ ಅಂತಾರೆ. ಇವರೆಲ್ಲ ಇದು ಕೆಲಸ ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಹಿಡಿಯೋದಿಲ್ಲ, ಯಾರನ್ನ ನಕಲಿ ಡಾಕ್ಟರ್ನ ಹಿಡಿಯೋದಿಲ್ಲ. ಆ ನಕಲಿ ಡಾಕ್ಟರ್ಗೆ ಅವ್ರಿಗೆ ಹಪ್ತಾ ಸುರಿ ಮಾಡೋದು. ಅಂದರೆ ಮಂತ್ಲಿ ನೀನು ನಕಲಿ ಡಾಕ್ಟರ್ ಆಗಿದೆಯಾ ಅಂದರೆ ನಾನು ನಿನ್ನ ಹತ್ರ ಯಾವುದೂ ಸರ್ಟಿಫಿಕೇಟ್ ಇಲ್ಲ, ನೀನು ಕ್ಲಿನಿಕ್ ಮಾಡ್ಕೊಂಡು ಪೇಷಂಟ್ ನೋಡ್ಕೊಂಡು ಜೀವ ಆದ್ರೂ ತೆಗಿ, ಪ್ರಾಣ ಆದ್ರೂ ತೆಗಿ, ದುಡ್ಡಾದ್ರೂ ಮಾಡು, ನನಗೆ ದುಡ್ಡು ಕೊಡು ಬಂದಾಗ. ಈ ಥರದ ರಾಜ್ಯಾದ್ಯಂತ ಇದೆ. ನಾನು ಭಾಳಷ್ಟು ಜನ DC ಅವರಿಗೆ ಕರ್ನಾಟಕದಲ್ಲೂ ಇದೆಯಾ ಸರ್? ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಅಂದ್ರೆ ಒಂದು 3,000 to 4,000 ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ಅಂದ್ರೆ ಈಗ ನಾನು ಕೂಡ ಒಂದು ನಕಲಿ ಡಾಕ್ಟರ್ ಆಗಬಹುದು ದುಡ್ಡು ಕೊಟ್ರೆ. ಇನ್ನೇನಿದೆ, ದುಡ್ಡು ಕೊಟ್ಟ ತಕ್ಷಣನೇ ಅವ್ನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಬೇಸಿಕ್ಸು. ಈಗ ಗುಲ್ಬರ್ಗ ಅಂತ ಒಂದು ಜಿಲ್ಲೆ ಇದೆ. ಗುಲ್ಬರ್ಗ ಅಂತ ಜಿಲ್ಲೆ ನಕಲಿ ಡಾಕ್ಟರ್ಸು SLC PUC ಫೇಲ್ ಆದವರು ಗುಲ್ಬರ್ಗ DC ಗೆ ಹೋಗಿದ್ದಾರೆ. ಎಲ್ಲರೂ ಭೇಟಿ ಆಗ್ಬಿಟ್ಟು, ಸರ್ ನಮಗೂ KPM ಲೈಸೆನ್ಸ್ ಕೊಡಿ. ಕ್ವಾಲಿಫೈಡ್ ಅಲ್ಲ, ಅವ್ರಿಗೆ ಕ್ವಾಲಿಫೈಡ್ ಲೈಸೆನ್ಸ್ ಕೊಡೋದಲ್ಲ, ಡಿಗ್ರಿ ಇರೋರಿಗೆ ಮಾತ್ರ ಲೈಸೆನ್ಸ್ ಕೊಡೋವಂಥದ್ದು. ಅಂದರೆ ನಕಲಿ ಡಾಕ್ಟರ್ಸೇ DC ಹತ್ರ ಹೋಗ್ತಾರಂದ್ರೆ, ಈಗ ಕಳ್ಳನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನಗೂ ಲೈಸೆನ್ಸ್ ಕೊಡಿ ಸರ್ ಕಳ್ತನ ಮಾಡೋದಕ್ಕೆ ಅಂದಂಗೆ ಆಯ್ತದ. ಅದು ಆ ಥರದಾದಾಗ ಏನಾಗುತ್ತೆ, ಅಲ್ಲಿರೋ DC ಅವರು ಅವ್ರನ್ನ ಎಲ್ಲರನ್ನೂ ಹಿಡಿದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಬಿಟ್ಬಿಟ್ರು. ಈ ನಕಲಿ ಡಾಕ್ಟರ್ ಸಂಘಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂದ್ರೆ ಈ ನಕಲಿ ಡಾಕ್ಟರ್ಗಳ ಸಂಘ ಮಾಡ್ಕೊಂಡು ಅವರೇ ದುಡ್ಡನ್ನ ಕಲೆಕ್ಷನ್ ಮಾಡ್ಕೊಳ್ಳೋದು. ಆ ಪ್ರಾಸೆಸ್ ಹೇಗ್ ನಡೆಯುತ್ತೆ ಸರ್? ಅಂದ್ರೆ ಇವಾಗ ಓಕೆ ಡಿಗ್ರಿ ಓದಿರಲ್ಲ, ಅಂದ್ರೆ ಡಾಕ್ಟರ್ MBBS ಈ ತರ ಏನು ಮಾಡಿರಲ್ಲ ಅಂತ ಇಟ್ಕೊಳ್ಳಿ, SSLC PUC ಅಥವಾ ಯಾವ್ದೋ ಒಂದು ಬೇಸಿಕ್ ಡಿಗ್ರಿ, ಅವ್ರಿಗೆ ಹೇಗೆ ಸರ್ಟಿಫಿಕೇಟ್ಸ್ ನ ಕೊಡ್ತಾರೆ? ನಾನು ಕೇಳ್ಪಟ್ಟೆ 20 ಲಕ್ಷ 30 ಲಕ್ಷ ತಗೋತಾರೆ ಅಂತ. ಯಾಕೆ ಓದ್ಬೇಕು ಹಾಗಾದ್ರೆ ಮೆಡಿಕಲ್? ಹೌದು. ಮತ್ತೆ ಈಗ ನಮ್ಮದೆಲ್ಲ KVP ಬೋರ್ಡ್ ಅಂತಿದೆ, ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಅಂತ. ಅಲ್ಲಿ 3 ಲಕ್ಷಕ್ಕೆ 5 ಲಕ್ಷಕ್ಕೆ ಮೊದಲು ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಮಾರಾಟ ಮಾಡ್ತಾ ಇದ್ರು. ಇವಾಗ ಸ್ಟಾಪ್ ಆಗಿದೆ, ಈ ಥರದ್ದು ಯಾವುದು ಸರ್ಟಿಫಿಕೇಟ್ ಮಾಡ್ತಾ ಇಲ್ಲ. ಈಗ ನಕಲಿ ಸರ್ಟಿಫಿಕೇಟ್ ಅಂದ್ರೆ ಯಾವ್ದಾದ್ರು ಗ್ರಾಫಿಕ್ ಡಿಸೈನರ್ ಹತ್ರ ಅಥವಾ ಯಾವ್ದಾದ್ರು ಈ ಕ್ರಿಯೇಟಿವಿಟಿ ಡಿಸೈನರ್ ಹತ್ರ ಸರ್ಟಿಫಿಕೇಟ್ನ ಡಿಸೈನ್ ಮಾಡಿಸ್ತಾ ಇದ್ದಾರೆ. ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಲ್ಲ. ಬ್ಯಾಚುಲರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಆ್ಯಂಡ್ ಸಿಸ್ಟಮ್ ಅಂತ ಈ UP ಹರಿಯಾಣ ಬಿಹಾರದಿಂದ ಈ ಸರ್ಟಿಫಿಕೇಟ್ಗಳನ್ನ ಪ್ರಿಂಟ್ ಮಾಡಿಕೊಡ್ತಾರೆ ಅವರು. ನಿಮ್ದಂದ್ರೆ ನಿಮ್ಗೂ ಕೊಟ್ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಡಾಕ್ಟರ್, ನನ್ನ ಹೆಸರು ಡಾಕ್ಟರ್ ಚಂದನ ಅಂತ ಹಾಕೋಬಹುದು, ಆ ತರದ್ ಇರುತ್ತೆ. ಆದ್ರೆ ಅದು ಅಲ್ಲ, ಅದು ತಪ್ಪು. ಅದು ಹಂಗ ಹಾಕೊಳಕ್ ಆಗಲ್ಲ ಕಾನೂನು ಪ್ರಕಾರ. ಫೇಕ್ ಡಿಗ್ರಿ. ನಿಜವಾದ ಡಾಕ್ಟರು MBBS BAMS ಕ್ವಾಲಿಫೈಡ್ 5.5 ವರ್ಷ ಡಿಗ್ರಿ ಮುಗಿಸಿರ್ಬೇಕು ಅವರು. 4.5 ವರ್ಷ ಕೋರ್ಸು, 1 ವರ್ಷ ಇಂಟರ್ನ್ಶಿಪ್ನ ಮಾಡಿರ್ಬೇಕು ಬೇರೆ ಬೇರೆ ಹಾಸ್ಪಿಟ್ಲ್. ಇದು ರೂಲ್ಸ್ ಇರೋಂಥದ್ದು. ಆದರೆ ನಕಲಿ ಡಾಕ್ಟರ್ಗೆ ಏನು ಮಾಡ್ತಾರೆ, ಈ THO DHOಗಳು ಏನು ಮಾಡ್ತಾರೆ, ನಿಮ್ಗೆ ಹೇಳಿದ್ನಲ್ಲ ಅವಾಗ್ಲೇನೆ, ಇವ್ರು ಏನು ಮಾಡ್ಬಿಡ್ತಾರೆ, ಅವ್ರಿಗೆ ಪರ್ಮಿಷನ್ ಬಿಟ್ಬಿಡ್ತಾರೆ. ಅಂದರೆ ಪರ್ಮಿಷನ್ ಅಂದರೆ ಸರ್ಕಾರದಿಂದ ಪರ್ಮಿಷನ್ ಕೊಡಲ್ಲ. ನೀನೇನ ಮಾಡ್ತಾ ಇರು, ನಾನಿದ್ದೀನಿ, ನೀನು ತಲೆ ಕಟ್ಸ್ಕೊಬೇಡ, ನನಗೆ ದುಡ್ಡು ಕೊಡ್ತಾ ಇರು. ಈ ಥರ ರಾಜ್ಯಾದ್ಯಂತ ಬೆಂಗಳೂರಲ್ಲೇನೆ, ತಾವರೆಕೆರೆಯಲ್ಲೇ ಸುಮಾರು 15-20 ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ಅವರು ದಿನ 15, 20, 100 ಪೇಷಂಟ್ಸ್ನ ನೋಡ್ತಾರೆ. ಅವ್ರಿಗೇನು ಗೊತ್ತೇ ಇರೋದಿಲ್ಲ ಅವ್ರಿಗೆ. ಈಗ ಯಾವುದಾದ್ರೂ ಈಗ ರಾಮನಗರದಲ್ಲಿ ಇದೇ ಥರ ಒಬ್ಬ ನಕಲಿ ಡಾಕ್ಟರ್ ಮಗುಗೆ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಸ್ಪಾಟಲ್ಲೇ ಸತ್ತು ಹೋದ. ಈ ಥರದ ಸಾವುಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಈ ಸಾವುಗಳಿಗೆ ಕಾರಣ ಯಾರು ಹೇಳಿ? ಈ ನಕಲಿ ಡಾಕ್ಟರ್ನ ತಡೆ ಹಿಡಿಯೋದಕ್ಕೆ ಇವ್ರಿಗೆ 2.5 ಲಕ್ಷ 3 ಲಕ್ಷ ಸಂಬಳ ಕೊಟ್ಟಿರೋ ಅಧಿಕಾರಿಗಳು ಅವರಿಂದ ರೋಲ್ ಕಾಲ್ ಮಾಡಿ ದುಡ್ಡು ಇಸ್ಕೊಂಡಾಗ ಜನರ ಪ್ರಾಣ ಜೊತೆ ಚಲಾಟ ಅಲ್ವಾ? ಹಾಗಾಗಿ ಡಾಕ್ಟರ್ಗಳು ಈ ಥರದ್ದು ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಬದಲಾಗಬೇಕಾಗಿದೆ. ಬದಲಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಈ ಥರದ್ದು ಆದಾಗ, ಈ ಥರ ಕೇಸ್ ಆದಾಗ, ಈ ಥರದ್ದಾದಾಗ ನಿಜವಾಗ್ಲೂ ಭಯ ಆಗುತ್ತೆ, ಮತ್ತೆ ಒಂದು ಹೆದರಿಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.